ಧನುರಾಶಿ, ನಿಮಗಿರತಕ್ಕಂತಹ ಸ್ಥಾನ ಮಾನ ಗೌರವ ಮರ್ಯಾದೆ ಇವೆಲ್ಲದರ ಉಪಯೋಗವಾಗತಕ್ಕಂತಹ ದಿವಸ ಇದು ಅಂತ ಹೇಳಬೇಕು. ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ತುಂಬ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕಾದಂಥದ್ದು. ಬೆಲೆ ಬಾಳ್ತಕ್ಕಂತಹ ಪದಾರ್ಥಗಳನ್ನು ಕಳ್ಕೊಳ್ತೀರಿ, ಬೆಲೆ ಕಟ್ಟಕ್ಕಾಗದೇ ಇರತಕ್ಕಂತಹ ಪದಾರ್ಥಗಳನ್ನು ಕಳ್ಕೊಳ್ತೀರಿ. ದೀರ್ಘಕಾಲದ ಅನಾರೋಗ್ಯ ನಿಮಗೆ ಒಂದಷ್ಟು ತೊಂದರೆಯನ್ನು ಮಾಡುತ್ತೆ. ಸಮಾಜದಲ್ಲಿ ವ್ಯಾವಹಾರಿಕವಾಗಿ ಔದ್ಯೋಗಿಕವಾಗಿ ಬಹಳ ಸಭ್ಯವಾಗಿ ವರ್ತಿಸಬೇಕಾದಂತಹ ಅಗತ್ಯತೆ ಕಾಣುತ್ತೆ. ಮಾತು ನಡೆ ಬಹಳ ಮುಖ್ಯ ಅಂತ ಹೇಳಿ ಅನಿಸುವಂಥದ್ದು. ಪ್ರಮುಖವಾದಂತಹ ತೀರ್ಮಾನಗಳನ್ನು ಮಾಡಬೇಕು ಅಂತಾದರೆ ನಿಮಗೆ ತುಂಬ ಹಿಂಜರಿಕೆಯಾಗುತ್ತೆ. ಸರಿಯಾದಂತಹ ಗಟ್ಟಿ ನಿರ್ಧಾರವನ್ನು ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ. ಏನೋ ಹೆದರಿಕೆ, ಎಲ್ಲಿ ಏನು ಸಮಸ್ಯೆ ಆಗ್ಬಿಡುತ್ತೋ ಅನ್ನುವಂಥದ್ದು. ದೇವಿಯನ್ನು ಪ್ರಾರ್ಥನೆ ಮಾಡಿ ಸರ್ವಾಂಗೀಣವಾದಂತಹ ರಕ್ಷಣೆಯ ಜಗನ್ಮಾತೆಯಿಂದ ನಿಮಗೆ ಸಿಕ್ಕಲಿ, ಶುಭವಾಗಿ. ಮಕರ ರಾಶಿ, ಕುಟುಂಬದಲ್ಲಿ ಹಲವಾರು ಸಮಸ್ಯೆಗಳು ತೊಂದರೆಗಳಿರುತ್ತೆ. ಮೊದಲು ಆ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಕುಟುಂಬಕ್ಕೆ ಇರತಕ್ಕಂತಹ ತೊಂದರೆಯ ಪರಿಹಾರವನ್ನು ಹುಡುಕಿ ಅನ್ನುವಂಥದ್ದು ಮುಖ್ಯ. ಪ್ರೇಮಿಗಳಿಗೆ ತುಂಬ ಉತ್ತಮವಾದಂತಹ ದಿವಸ. ಖರ್ಚು ಹೆಚ್ಚಾಗುವಂಥದ್ದು, ವಿನಾಕಾರಣ ಹಣವನ್ನು ಕಳ್ಕೊಳ್ತೀರಿ. ಪ್ರತಿಸ್ಪರ್ಧಿಗಳ ಜೊತೆಯಲ್ಲಿ ನಿಮ್ಮ ಪ್ರಯತ್ನ ಬಹಳ ಕಡಿಮೆ ಮಟ್ಟದಲ್ಲಿ ಇರುತ್ತೆ. ನಿಮ್ಮ ಪ್ರಯತ್ನ ಸಾಕಾಗೋದಿಲ್ಲ ಅನ್ನುವಂತಹ ಅರ್ಥ. ನಿಮ್ಮ ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ, ವೃತ್ತಿಯಲ್ಲಿ ತುಂಬ ಪರಿಶ್ರಮ ಪಡಬೇಕಾದಂತಹ ದಿವಸ. ಸ್ವಲ್ಪ ಮಟ್ಟಿಗೆ ದುರಾಸೆಯನ್ನೂ ದೂರ ಮಾಡಿಕೊಳ್ಬೇಕಾದಂತಹ ಅಗತ್ಯತೆ ಒದಗಿ ಬರುತ್ತೆ ಎನ್ನುವಂಥದ್ದು. ಸಂಬಂಧಗಳು ಚೆನ್ನಾಗಿದ್ದರೂ ಕೂಡ ಬೆಂಬಲ ಸಿಕ್ಕುವಂಥದ್ದು ಕಷ್ಟ. ಸ್ನೇಹಿತರಾಗ್ಬೋದು, ಬಂಧುಗಳಾಗ್ಬೋದು, ಕುಟುಂಬ ಸದಸ್ಯರೇ ಆಗ್ಬೋದು, ಎಲ್ಲರ ಜೊತೆಯಲ್ಲೂ ಚೆನ್ನಾಗೇ ಇರ್ತೀರಿ. ಆದರೆ ನೀವು ಮಾಡುವಂತಹ ಕೆಲಸಕ್ಕೆ ಅವ್ರದ್ದು ಯಾವುದೇ ರೀತಿಯ ಸಹಕಾರವಾಗಲಿ ಸಹಾಯವಾಗಲಿ ಏನೂ ಇರೋದಿಲ್ಲ. ಎಲ್ಲ ತಟಸ್ಥ ನೀತಿಯನ್ನು ಅನುಸರಿಸಿಬಿಡ್ತಾರೆ. ನೀವು ಏನು ಮಾಡಬೇಕು ಅಂತ ಹೇಳಿ ತೋಚದೇ ಇರುವ ಹಾಗೆ ಆಗುವಂಥದ್ದಿರುತ್ತೆ. ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಸಕಲಾಪತ್ತುಗಳು ನಿವೃತ್ತಿಯಾಗಿ ಆ ಜಗನ್ಮಾತೆ ನಿಮ್ಮನ್ನು ಸಂರಕ್ಷಣೆ ಮಾಡಲಿ, ಶುಭವಾಗಿ. ಕುಂಭರಾಶಿ, ನಿಮ್ಮ ಜನ್ಮ ನಕ್ಷತ್ರದ ಪ್ರಭಾವದಿಂದ ನಕ್ಷತ್ರ ಶಾಂತಿಯನ್ನು ಮಾಡಿಸಿಕೊಳ್ಳದೇ ಇರುವಂತಹ ಕಾರಣದಿಂದ ನಿಮಗೆ ತೊಂದರೆ ಅಂತಕ್ಕಂಥದ್ದು ಆಗಬಹುದು. ಆಸ್ತಿಯ ವಿವಾದ ಸಮಸ್ಯೆಯಾಗಿ ಉಳಿತಕ್ಕಂಥದ್ದು. ಆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕು ಅಂತಂದರೆ ಹಲವಾರು ರೀತಿಯ ಪ್ರಯತ್ನಗಳು, ವಿಶೇಷವಾದಂತಹ ಜಾಣ್ಮೆ ಬೇಕಾಗುವಂಥದ್ದಾಗತ್ತೆ. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಸ್ವಲ್ಪ ಮಟ್ಟಿನ ಲಾಭ ಅಸಮಾಧಾನಕ್ಕೆ ಕಾರಣವಾಗುತ್ತೆ. ಸಹೋದ್ಯೋಗಿಗಳ ಜೊತೆಯಲ್ಲಿ ಬಹಳ ಸೌಹಾರ್ದಯುತವಾಗಿ ಒಳ್ಳೆಯ ಮನಸ್ಸಿನಿಂದ ವರ್ತಿಸಬೇಕು. ಇಲ್ಲದೇ ಇದ್ದರೆ ಆಗಬೇಕಾದಂತಹ ಕೆಲಸಕ್ಕೂ ಕೂಡ ಅಡ್ಡಿಯಾಗುವಂಥದ್ದು. ವ್ಯವಹಾರದಲ್ಲಿ ಬದಲಾವಣೆಯನ್ನು ಕಾಣ್ತೀರಿ. ಕೆಲಸದ ನಿಮಿತ್ತವಾಗಿ ಪ್ರಯಾಣವನ್ನು ಮಾಡ್ತೀರಿ. ವಿಶೇಷವಾಗಿ ಅಗ್ನಿದೇವನನ್ನು ಪ್ರಾರ್ಥನೆ ಮಾಡಿ. ಅಗ್ನಿಂ ಪ್ರಜ್ವಲಿತಂ ವಂದೇ ಜಾತವೇದಂ ಹುತಾಶನಂ ಸುವರ್ಣ ವರ್ಣ ಮನಲಂ ಸಮಿದ್ಧಂ ವಿಶ್ವತೋ ಮುಖಂ ಎಂಬುದಾಗಿ ಯಜ್ಞೇಶ್ವರನನ್ನು ಪ್ರಾರ್ಥನೆ ಮಾಡಿ, ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಹಿರಿಯರಲ್ಲಿ, ಸ್ನೇಹಿತರಲ್ಲಿ, ಬಂಧುಗಳಲ್ಲಿ ವೈಮನಸ್ಯ ಉಂಟಾಗ್ತಕ್ಕಂಥದ್ದು. ಮಾನಸಿಕವಾಗಿ ಮತ್ತು ವಾಚಿಕವಾಗಿ ತುಂಬ ಬೇಸರವನ್ನು ಹೊಂದತಕ್ಕಂತಹ ದಿವಸ ಇದಾಗಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ಉತ್ಸಾಹ ಇರುತ್ತೆ, ಆದರೆ ನಡೆದಂತಹ ಘಟನೆ ಸ್ವಲ್ಪ ಮನಸ್ಸಿಗೆ ಅಹಿತವನ್ನುಂಟು ಮಾಡ್ತಕ್ಕಂಥದ್ದು. ಕಾರ್ಯಕ್ಷೇತ್ರದಲ್ಲಿ, ಉದ್ಯೋಗದಲ್ಲಿ, ಹಾಗೆ ವ್ಯವಹಾರದಲ್ಲಿ ಗುರಿ ಸಾಧನೆಯನ್ನು ಮಾಡುವಂತಹ ವಿಚಾರ ಮನಸ್ಸಿಗೆ ಸಂತೋಷವನ್ನು ತಂದುಕೊಡ್ತಕ್ಕಂಥದ್ದು. ನಿಮ್ಮ ಖುಷಿಗೋಸ್ಕರವಾಗಿ, ನಿಮ್ಮ ಸಮಾಧಾನಕ್ಕೋಸ್ಕರವಾಗಿ, ನಿಮ್ಮ ಸಂತೋಷಕ್ಕೋಸ್ಕರವಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡೋದಕ್ಕೆ ಮುಂದಾಗ್ತೀರಿ. ಜನರಿಗೆ ನಿಮ್ಮ ಖರ್ಚನ್ನು ನೋಡಿ, ನೀವು ಜನರ ಬಗ್ಗೆ ಇಟ್ಟುಕೊಂಡಂತಹ ಅಭಿಪ್ರಾಯವನ್ನು ನೋಡಿ ಜನ ನಿಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡ್ತಾರೆ ಎನ್ನುವಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ, ಶುಭವಾಗಿ.